ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೇ ಶಿಲ್ಪ ಏನಿದು ಇಷ್ಟು ರೆಡಿ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ? ಎಸ್, ಇವತ್ತಿನ ದಿನ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದಂಥ ಸ್ಯಾರಿನ ವೇರ್ ಮಾಡಿದ್ದೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಇದೊಂದು ಅಕೇಶನ್ಗೆ ಅಂತ ತಗೊಂಡಿದ್ದೀನಿ ಅಂತ. ಸೊ ಹೌದು, ಇವತ್ತಿನ ದಿನ ಒಂದು ರೀತಿ ಖುಷಿಯಾಗಿದೆ, ಇನ್ನೊಂದು ಕಡೆ ಸ್ವಲ್ಪ ಬೇಜಾರಾಗಿದೆ. ಯಾಕೆ ಅಂತ ಕೇಳ್ತೀರಾ? ಸೊ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಹಾಗೆಯೇ ಬೇಜಾರು ಯಾಕೆಪ್ಪ ಅಂದರೆ, ಲಾಕ್ಡೌನ್ ಆದ ಕಾರಣ ಹೊರಗಡೆ ಎಲ್ಲೂ ಹೋಗೋಗಿಲ್ಲ. ವ್ಲಾಗ್ ಮಾಡೋಣ, ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಪ್ಲ್ಯಾನ್ಸ್ ಎಲ್ಲ ಫ್ಲಾಪ್ ಆಗೋಯ್ತು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಆ್ಯಂಡ್ ಪ್ರಾಣಕ್ಕಿಂತ ಹೆಚ್ಚಿಂದ ಏನಿಲ್ವಲ್ಲ, ಆ್ಯನಿವರ್ಸರಿಗೇನು ನೆಕ್ಸ್ಟ್ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ಕೋಬೋದು. ಬಟ್ ಪ್ರೆಸೆಂಟ್ ಸಿಚುವೇಶನ್ಗೆ ತಲೆ ಬಾಗಲೇಬೇಕು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ 4:15 ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಟೆಂಪಲ್ಗೆ ನೆನ್ನೆನೇ ಕೇಳ್ಕೊಂಬಂದಿದ್ರು. ಸರಿ 6:15ಗೆ ಬನ್ನಿ, ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆ್ಯಂಡ್ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ, ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಧ್ಯೆ ಕಾನ್ವರ್ಸೇಷನ್ ನಡೀತಿದೆ. ಏನಂತಂದರೆ, ಅವರು ಬೈತಾ ಇದ್ದಾರೆ, ನಿನ್ನಿಂದನೇ ಲೇಟಾಗಿದ್ದಿವತ್ತು ಅಂತ. ಸೊ 6:15ಗೆ ಹೇಳಿದರು ಅವರು ದೇವಸ್ಥಾನಕ್ಕೆ ಬರೋಕ್ಕೆ. ಸೊ ನಾವು ಬರೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು, ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೈತಿದ್ದಾರೆ. ನಾವಲ್ಲಿಂದ ಕೋಟ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಶಾರದಾಂಬ ದೇವಸ್ಥಾನವೂ ಓಪನ್ ಆಗಿತ್ತು. ಆ್ಯಂಡ್ ಹಾಗೆಯೇ ಆಂಜನೇಯ ಸ್ವಾಮಿ ಟೆಂಪಲ್ ಸಹ ಓಪನ್ ಆಗಿತ್ತು. ಸೊ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಕಾಟರಮ್ಮ ಟೆಂಪಲ್ಗೆ ಹೋದ್ವಿ. ಸೊ ನಿಯರ್ ಬೈ ಇರೋರಿಗೆ ಗೊತ್ತಿರುತ್ತೆ, ಕಾಟರಮ್ಮ ಟೆಂಪಲ್ ತುಂಬಾ ಪವರ್ಫುಲ್ ಆದಂತಹ ದೇವಸ್ಥಾನ. ಸೊ ತುಂಬ ಕಡೆಯಿಂದ ಬರ್ತಾರೆ ಇಲ್ಲಿ ಪೂಜೆಗೆ. ನಾನು ನನ್ನ ಮುಂದಿನ ವ್ಲಾಗಲ್ಲಿ ಮಾಡೋಣ, ಒಂದು ದೇವಸ್ಥಾನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಭಾವ ಮಗ ವಿಡಿಯೋ ಮಾಡ್ತಿರೋದು. ಸ್ವಲ್ಪ ಶೇಕ್ ಆಗ್ತಿದೆ, ಡೋಂಟ್ ಮೈಂಡ್. ದೇವರಿಗೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲೂ ಟೆಂಪಲ್ಸ್ ಓಪನ್ ಆಗದೆ ಇರೋ ಕಾರಣ ಸ್ವಲ್ಪ ಬೇಜಾರಾಗಿತ್ತು. ಆ್ಯಂಡ್ ನಾವು ಬರೋ ಟೈಮಿಂಗ್ಸ್ಗೆ ಅಲ್ಲಿ ಪೂಜೆ ನಡೆಯೋ ಟೈಮಿಂಗ್ಸ್ ಒಂದೇ ಆಗಿತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು. ನಾರ್ಮಲ್ ಡೇಸಲ್ಲಿ ತುಂಬ ರಶ್ ಇರುತ್ತೆ ಈ ಟೆಂಪಲಲ್ಲಿ. ಹಾಗೆಯೇ ಕಾಲಿಡಕ್ಕೆ ಸಹ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ. ಸೊ ಇವತ್ತು ಥರ್ಸ್ಡೇ ಆಗಿದ್ದರಿಂದ, ಲಾಕ್ಡೌನ್ ಆಗಿದ್ದರಿಂದ ತುಂಬ ಪೀಸ್ಫುಲ್ ಆಗಿತ್ತು, ಜನ ಯಾರೂ ಇರಲಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ಸ್ವೀಟ್ಸ್ ತರೋಕ್ಕೆ ಅಂತ ಕಾಂತಿ ಸ್ವೀಟ್ಸ್ಗೆ ಹೋದ್ವಿ. ಸೊ ಅಲ್ಲಿ ನನ್ನ ಭಾವ ಮಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾನೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಟೆಂಪಲ್ಗೆಲ್ಲ ಹೋಗಿಬಿಟ್ಟು ನನ್ನ ಆಂಟಿ ಮನೆಗೆ ಹೋಗಿ ಈಗಲೇ ಬಂದಿದ್ದು. ಸೊ ಫೇಸಲ್ಲೆಲ್ಲ ಮೇಕಪ್ ಹಾಗೇ ಇದೆ. ಇದನ್ನು ಹೇಗೆ ರಿಮೂವ್ ಮಾಡ್ತೀನಿ ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ನಾನಿಲ್ಲಿ ಮೇಕಪ್ ರಿಮೂವಲ್ ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹೇಗಿದ್ದರೂ ಈಗ ಮೇಕಪ್ ರಿಮೂವ್ ಮಾಡಬೇಕಲ್ವ. ಸೊ ಹಾಗೇ ವಿಡಿಯೋ ಮಾಡಿ ವ್ಲಾಗಲ್ಲಿ ಹಾಕೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕಾಟನ್ ಪ್ಯಾಡ್ಸ್ ತೊಗೊಂಡಿದ್ದೀನಿ, ಹಾಗೆಯೇ ಗಾರ್ನಿಯರ್ ಮೇಕಪ್ ರಿಮೂವರ್ ತೊಗೊಂಡಿದ್ದೀನಿ. ಸೊ
ನೋಡ್ತಾ ಇರ್ಬೋದು ಒಂದು ಸಲಕ್ಕೆ ನೀಟಾಗಿ ಆ ಒಂದು ಮೇಕಪ್ ಅನ್ನೋದೇನಿದೆ ಎಲ್ಲ ಹೋಗ್ತಿದೆ. ಫಂಕ್ಷನ್ಸ್ಗೆ ಮೇಕಪ್ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಫಂಕ್ಷನ್ ಮುಗಿದ್ಮೇಲೆ ಅದನ್ನು ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಹೊತ್ತು ಮೇಕಪ್ಪನ್ನ ಫೇಸ್ ಮೇಲೆ ಬಿಡೋದ್ರಿಂದ ಸ್ಕಿನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಲೈಕ್ ಇರಿಟೇಷನ್ ಪ್ರಾಬ್ಲಮ್, ಇಚ್ಚಿಂಗ್ ಪ್ರಾಬ್ಲಮ್ ಆಗ್ಬೋದು, ಹಾಗೆಯೇ ಪಿಂಪಲ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೇಕಪ್ ಹಾಕಿದ್ಮೇಲೆ ಅದನ್ನು ಹಾಗೆ ರಿಮೂವ್ ಕೂಡ ಮಾಡಬೇಕು. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಕಾಟನ್ ಪ್ಯಾಡ್ಗೆ ಒಂದು 2 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಫೇಸ್ನೆಲ್ಲ ನೀಟಾಗಿ ಆ ಒಂದು ಮೇಕಪ್ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ಇದರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ಗೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಮೇಕಪ್ ಎಲ್ಲ ರಿಮೂವ್ ಆಗಿದೆ. ನೆಕ್ಸ್ಟು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಇದಾದಮೇಲೆ ಶೀಟ್ ಮಾಸ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ 2 ಶೀಟ್ ಮಾಸ್ಕ್ ಇದೆ, ಒಂದು ಕುಂಕುಂಬರ್ ಇದೆ, ಇನ್ನೊಂದು ಅಲೋವೆರಾದಿದೆ. ಸೊ ನಾನಿಲ್ಲಿ ಅಲೋವೆರಾ ಶೀಟ್ ಮಾಸ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಸ್ಕಿನ್ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಸೊ ಹಾಗೆಯೇ ರಿಫ್ರೆಶ್ ಆಗಿರುತ್ತೆ ಸ್ಕಿನ್ನು ಅಂತ ಹೇಳ್ಬೋದು. ನಾನಿಲ್ಲಿ ಶೀಟ್ ಮಾಸ್ಕ್ನ ಹಾಕಿ 20 ಮಿನಿಟ್ಸ್ ಬಿಟ್ಟು ಅದನ್ನು ತೆಗಿತೀನಿ. ಇಪ್ಪತ್ತು ನಿಮಿಷ ಆಗಿದೆ. ನಾನು ಈ ಒಂದು ಶೀಟ್ ಮಾಸ್ಕ್ನ ತೆಗಿತಾ ಇದ್ದೀನಿ. ಇದನ್ನು ರಿಮೂವ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಬಾರ್ದು. ಸೊ ಹಾಗೆ ನಮ್ಮ ಸ್ಕಿನ್ ಮೇಲಿರೋಂತಹ ಜೆಲ್ನ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೋಬೇಕು. ಸೊ ಮಸಾಜ್ ಮಾಡ್ಕೊಂಡು ಹಾಗೆ ಬಿಡಬೇಕು. ಸೊ ಹೀಗೆ ವೀಕ್ಲಿ ಒನ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ, ಹಾಗೆಯೇ ಫ್ರೆಶ್ ಆಗಿರುತ್ತೆ ಈ ಒಂದು ಸ್ಕಿನ್ ಅಂತ ಹೇಳ್ಬೋದು. ಸೊ ಈ ಒಂದು ಅಲೋವೆರಾ ಶೀಟ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ ವಾಟರ್ ಆಯಿಲ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಯು ಹ್ಯಾವ್ ಎ ಸ್ಮೂತ್ ಸ್ಕಿನ್. ಸೊ ನೋಡಿದ್ರಲ್ವಾ ಎಷ್ಟು ಚೇಂಜಸ್ ಕಾಣುತ್ತೆ ಅಂತ. ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಡಿಫ್ರೆನ್ಸು. ಹಲೋ, ನಾನಿವತ್ತು ಮೀಶೋ ಹಾಲ್ನಲ್ಲಿ ತೋರಿಸಿದಂತಹ ಗೌನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಕೇಕ್ ಕಟ್ ಮಾಡಬೇಕು ಅಂತ ಇದ್ದಾರೆ, ನೋಡೋಣ. ಆದರೆ ವಿಡಿಯೋ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಸೊ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ.
ಇದು ನನ್ನ ಫೈನಲ್ ಲುಕ್. ಹೇರ್ ಸ್ಟೈಲು ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ. ಇವತ್ತಿನ ಈ ಸಿಂಪಲ್ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪಿಕ್ಸ್ ಇನ್ನೂ ಇತ್ತು, ನಾನು ಸ್ವಲ್ಪ ಪಿಕ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಅಂಟಿಲ್ ದೆನ್ ಬಾಯ್.